ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಒಬ್ಬಟ್ಟಿನ ಸಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಮುಂಚೆನೇ ಬೇಳೆ ಬೇಯಿಸ್ಕೊಂಡಿದ್ದೀನಿ. ನಾನು ಒಬ್ಬಟ್ಟು ಮಾಡ್ತಾಯಿಲ್ಲ, ಬರೀ ಬೇಳೆ ಬೇಯಿಸ್ಕೊಂಡು ಒಬ್ಬಟ್ಟಿನ ಸಾರು ಮಾಡ್ತಾಯಿದ್ದೀನಿ. ನಾನು ಒಂದು ಚಿಕ್ಕ ಗ್ಲಾಸಷ್ಟು ನಾವು ಕಾಫಿ ಕುಡಿತೀವ, ಆ ಚಿಕ್ಕ ಗ್ಲಾಸಲ್ಲಿ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಿ. ಮತ್ತು ನಾನು ಇವಾಗ ಸ್ಟವ್ ಅಂಟಿಸಿದ್ದೀನಿ. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಈಗ ನಾವು ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸಾಸಿವೆ ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಸಾಸಿವೆ ಸಿಗುತ್ತಾ ಇದೆ. ಮೆಂತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕದಲ್ಲಿ ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ, ಇದು ತೆಗಿತಾ ಇದ್ದೀನಿ. ನಾನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಯಾವಾಗಲೂ. ಇದು ನಾನು ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ. ನೋಡಿ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 2 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಿಪ್ಪೆ ತೆಗೆದಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಳಗ್ಗೆ ಮೆಣಸಿನ್ಕಾಯಿ ಕಲರ್ ಬರೋಕ್ಕೆ. ಮತ್ತು ಒಂದು ಕಡ್ಡಿ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಸ್ವಲ್ಪ ಹಾಕ್ಕೊಳ್ಳೋಣ. ರಸಮ್ಗೆ ಹಿಂಗೆ ಹಾಕಿದ್ರೇ ಚೆನ್ನಾಗಿರೋದು. ಇವಾಗ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಕೆಂಪಿಗೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಕ್ಕೆ ಇದು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ. ಪಕ್ಕದಲ್ಲಿ ಬೇಳೆ ಬೇಯಿಸಿದ್ದೀನಿ. ಇವಾಗ ನಾನು ಮತ್ತೆ ಸ್ಟವ್ ಆನ್ ಮಾಡ್ತೀನಿ. ಸ್ಟವ್ ಆನ್ ಮಾಡಿಬಿಟ್ಟು ನೋಡಿ, ಇದು 2 ಮೀಡಿಯಮ್ ಸೈಜ್ ಟೊಮಾಟೊ. ಈ ಟೊಮ್ಯಾಟೊನ ಈ ಬೇಳೆಗೆ ಹಾಕ್ಕೊಳ್ತೀನಿ. ಇದು ಕೂಡ ಕುಕ್ಕರ್ಗೆ ಹಾಕ್ಕೊಂಡು ಇದು ಸ್ವಲ್ಪ ಬೇಯಿಸೋಣ. ಟೊಮ್ಯಾಟೊನ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಬೇಯಿಸೋಣ. ಇದು ಇಲ್ಲಾಂದರೆ ನಾವು ಬೇಳೆ ಬೇಯಿಸ್ಕೊಳ್ತೀವಲ್ಲ, ಆಗಲೇ ಕೂಡ ನಾವು ಕುಕ್ಕರ್ ಮುಚ್ಚಬಹುದು. ಇದು ಯಾವಾಗಲೂ ನಾವು ಯಾವಾಗಲೂ ಬೇಳೆ ಕಟ್ ತಗೊಂಡು ಒಬ್ಬಟ್ಟು ರಸ ಮಾಡ್ಕೊಳ್ತೀವಿ. ಅದೇ ನಾನು ಇವತ್ತು ಬೇಳೆ ಬೇಯಿಸಿನೇ ಒಬ್ಬಟ್ಟು ರಸ ಮಾಡ್ತಾಯಿದ್ದೀನಿ. ಯಾವಾಗಲೂ ಬೇಕಾದರೂ ಮಾಡ್ಕೊಳ್ಬೋದು ನಾವು. ಇದು ಒಬ್ಬಟ್ಟು ರಸ ಒಬ್ಬಟ್ಟೆ ಮಾಡಬೇಕು ಅಂತ ಚೆನ್ನಾಗ. ಈಗ ಟೊಮ್ಯಾಟೊ ಇದೆಲ್ಲ ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಟೊಮ್ಯಾಟೊನ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ. ಟೊಮ್ಯಾಟೊನ ಸ್ವಲ್ಪ ಇದರಲ್ಲಿ ಬೇಯಲಿ, ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗಲಿ ಸಾಕು. ಅಷ್ಟರಲ್ಲಿ ನಾವು ಈಗ ನೋಡಿ, ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ. ಮತ್ತು ಈ ಮೆಣಸು ಜೀರಿಗೆ ಎಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇದೆಲ್ಲ ರುಬ್ಕೋಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ಬೆಳಗ್ಗೆ ಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀವಿ. ಇದು ಸ್ವಲ್ಪ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಳ್ಬೋದು. ನಾನು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ಈಗ ನಾನು ಇದೆಲ್ಲ ರುಬ್ಕೊಂಡು ಬರ್ತೀನಿ. ಫಸ್ಟು ನಾನು ತಪ್ಪಲೆ ಇಟ್ಟು ಸ್ಟವ್ ಅಂಟಿಸಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನೀವು ತುಪ್ಪ ಆದರೂ ಹಾಕ್ಕೊಳ್ಬೋದು, ಎಣ್ಣೆ ಆದರೂ ಹಾಕ್ಕೊಳ್ಬೋದು. ತುಪ್ಪದಲ್ಲೂ ತುಂಬ ಟೇಸ್ಟ್ ಬರುತ್ತೆ ರಸ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಈ ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ.
ಸಾಸಿವೆ ಸಿಡಿತಾ ಇದೆ. ಒಂದು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಗುಂಡು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ, ಒಂದು 4 ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಸಿಪ್ಪೆ ಸಮೇತ, ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಡ್ಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಕಡ್ಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡ್ಡಿಗಳು ಹಾಕ್ಕೊಂಡ್ರೆ. ಈಗ ಉಗ್ರಣೆ ಕೆಂಪಗಾಗಿದೆ. ಇದು ನೋಡಿ, ನಾನು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹುಳಿ ನೆನೆ ಹಾಕಿದ್ದೆ, ಅದಕ್ಕೆ ಕಿವುಚ್ಕೊಂಡು ಅದ್ರ ನೀರು ಹಾಕ್ಕೊಂಬಿಡ್ತೀನಿ. ಈಗ ಇದಕ್ಕೆ ಆ ನೀರು ಹಾಕ್ಕೊಳ್ತಾ ಇದ್ದೀನಿ, ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿ ಸ್ವಲ್ಪ ಕುದೀಲಿ, ಒಂದು 2 ನಿಮಿಷ ಹುಣಸೆ ಹುಳಿ ಕುದ್ರೆ ಸಾಕು. ನೋಡಿ, ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಹುಣಸೆ ಹುಳಿ ಕುದೀತಾ ಇದೆ. ಈಗ ನಾನು ಈ ಮಸಾಲೆ ಹಾಕ್ಬಿಡ್ತೀನಿ. ಸ್ವಲ್ಪ ಇದು ಕಲಿಸ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಈ ಬೇಳೆ ಬೇಯಿಸಿದ್ವಲ್ಲ ಆ ಕಟ್ಟು ಹಾಕೊಂಡ್ಬಿಡ್ತಾ ಇದ್ದೀನಿ. ರಸಮ್ ತುಂಬ ಕುದಿಸ್ಬಾರ್ದು, 1-2 ನಿಮಿಷ ಕುದ್ರೆ ಸಾಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ರಸಮ್ ಯಾವಾಗಲೂ ತೆಳುವಾಗೇ ಇರಬೇಕು. ಸ್ವಲ್ಪ ಜಾರ್ ತೊಳೆದಿರೋ ನೀರು ಕೂಡ ಹಾಕ್ಕೊಳ್ಳೋಣ. ಜಾರ್ ತೊಳೆದಿರೋ ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಚ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೀವು. ತುಂಬ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ರಸಮು. ಹಬ್ಬಕ್ಕೆ ಅಂತಲ್ಲ, ಬೇಕಾದರೆ ನಾವು ಆವಾಗ ಕೂಡ ಮಾಡಿಕೊಂಡು ತಿನ್ಬೋದು ಒಬ್ಬಟ್ಟು ರಸ. ಈಗ ಇದೊಂದು 2 ನಿಮಿಷ ಕುದೀಲಿ. ಈಗ ಸಾರು ಕುದೀತಾ ಇದೆ, ಒಂದು 2 ನಿಮಿಷ ಸಾಕು. ಯಾವಾಗಲೂ ರಸ ತುಂಬ ಕುದಿಸ್ಬಾರ್ದು. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ನಾನು ಬಿಸಿನ ಜೊತೆಗೆ ರಸಮ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಜ್ಜಿನೂ ಮಾಡಿದ್ದೀನಿ, ಮೆಣಸಿನ್ಕಾಯಿ ಬಜ್ಜಿ. ಅದರ ಜೊತೆಗೆ ನಾನು ರಸಮ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರಸಮು ತುಂಬ ಟೇಸ್ಟಿಯಾಗಿರುತ್ತೆ. ಇದು 1-2 ದಿನ ಇಟ್ಟು ತಿಂದ್ರೂ 1 ವಾರ ಇಟ್ಕೊಂಡು ತಿನ್ನೋರು ಇರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ಒಬ್ಬಟ್ಟು ರಸ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಈಗ ಟೇಸ್ಟ್ ನೋಡೋಣ. ಇನ್ನು ಸಿಹಿ ಜಾಸ್ತಿ ತಿನ್ನೋರಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿದ್ರೆ ಒಬ್ಬಟ್ಟು ಇಲ್ಲದೇ ಒಬ್ಬಟ್ಟು ರಸನೂ ಮಾಡ್ಕೊಳ್ಬೋದು ನಾವು. ಒಬ್ಬಟ್ಟೇ ಮಾಡಬೇಕು ಅಂತ ಏನಿಲ್ಲ ನೋಡಿ. ರಸ ಯಾವಾಗಲೂ ಬಿಸಿಯನ್ನು ಜೊತೆಗೆ ಬಜ್ಜಿ ನೆಂಚ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ.